ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಅಧಿಕಾರದ ದಂಗಲ್ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಅಂದ್ರೆ ಕೊನೆಯ ಹಂತದಲ್ಲಿ ಈಗ ರಾಜಕೀಯ ಮೇಲಾಟಗಳು ಆರಂಭ ಆಗಿದೆ. ಒಂದೆಡೆ ದಾವಣಗೆರೆಯ ಫಲಿತಾಂಶದ ಬಿಸಿ ಒಂದು ಕಡೆ ಆದ್ರೆ, ಮತ್ತೊಂದೆಡೆ ಶಾಸಕರ ದೆಹಲಿ ಟೂರ್ ಕೂಡ ಈಗ ಕಾಂಗ್ರೆಸ್ ನಾಯಕರ ನಿದ್ದೆಗೆಡಿಸ್ತಾ ಇದೆ. ಸಿಎಂ ಮತ್ತು ಡಿಸಿಎಂ ಮಾತಿಗೂ ಕೂಡ ಕ್ಯಾರೆ ಅನ್ನದೇ ಕಾಂಗ್ರೆಸ್ನ ಶಾಸಕರು ದೆಹಲಿಗೆ ತೆರಳಿದ್ದಾರೆ. ಬೆಂಗಳೂರು ಬಿಟ್ಟು ದೆಹಲಿಗೆ ಸೇರ್ಕೊಂಡಿದ್ದಾರೆ ಕಾಂಗ್ರೆಸ್ನ ನಾಯಕರು. ಅದರಲ್ಲೂ ಕೂಡ ಹಿರಿಯ ನಾಯಕರು ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಕಳೆದ 3 ದಿನಗಳಾಯಿತು, ಆದರೂ ಕೂಡ ದೆಹಲಿಯಲ್ಲೇ ಬಿಡು ಬಿಟ್ಟಿದ್ದಾರೆ. ಅತೃಪ್ತ ಹಿರಿಯ ಶಾಸಕರು ನಮಗೂ ಕೂಡ ಸಚಿವಗಿರಿ ಬೇಕೇ ಬೇಕು ಅಂತ ಕೂತಿದ್ದಾರೆ. ಇನ್ನುಳಿದ ಎರಡೇ ವರ್ಷಗಳಲ್ಲಿ ಸರ್ಕಾರದ ಆಡಳಿತ ಮುಗಿದು ಹೋಗುತ್ತೆ. ಹೀಗಾಗಿ 2 ವರ್ಷನಾದ್ರೂ ನಮಗೆ ಪವರ್ ಕೊಡಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. 2028ರವರೆಗೂ ಕಾಯ್ದೆ ಸಚಿವಗಿರಿಗಾಗಿ ಹಾತೊರಿತಾ ಇದ್ದಾರೆ ಶಾಸಕರು. ಇನ್ನು ಹೆಚ್ಚಿನ ಶಾಸಕರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಬಣದವರೇ ದೆಹಲಿಗೆ ಪ್ರಯಾಣ ಮಾಡಿದ್ದಾರೆ. ಸಿಎಂ ಹಾಗೂ ಡಿಸಿಎಂ ಇಬ್ಬರನ್ನು ಬಿಟ್ಟು, ಇಬ್ರು ಎಷ್ಟೇ ಹೇಳಿದ್ರು ಕೂಡ ಅವರನ್ನ ಕಡೆಗಣಿಸಿ ಕೊನೆಯ ಆಟಕ್ಕೆ ಕಾಂಗ್ರೆಸ್ನ ಶಾಸಕರು ಮುಂದಾಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿ ಮಂತ್ರಿಗಿರಿಗಾಗಿ ಒಕ್ಕೊರಲಿನಿಂದ ಒತ್ತಾಯ ಮಾಡಿದ್ದಾರೆ. ಸಿಎಂ ಏನೋ ಹೇಳಿದ್ದಾರೆ, ಬಟ್ ಆಲ್ ಆಫ್ ದೆಮ್ ಶುಡ್ ಮೇಂಟೈನ್ ಡಿಸಿಪ್ಲಿನ್. ಪಾರ್ಟಿ ಶಿಸ್ತನ್ನ ಎಲ್ಲರೂ ಕೂಡ ಮೇಂಟೈನ್ ಮಾಡಬೇಕು, ಪಾರ್ಟಿಗೆ ಗೌರವ ಕೊಡಬೇಕು. ಬರೀ ಮೀಡಿಯಾ ಮುಂದೆ ಕೂತ್ಕೊಂಡು ಪಾರ್ಟಿ ಹೆಸರನ್ನ ಹಾಳು ಮಾಡಬಾರ್ದು. ಮುಂದಕ್ಕೆ ಎಲ್ಲರ ಭವಿಷ್ಯನೂ ಕೂಡ ಪಕ್ಷದಲ್ಲಿದೆ, ಮೀಡಿಯಾಲಿಲ್ಲ. ಮೀಡಿಯಾ ನಿಮ್ಗೆ ಏನೇನ್ ಬೇಕೋ ನಿಮ್ ತರ ನೀವು ಹೇಳ್ತೀರಿ. ಸೊ ನಾನು ಎಲ್ಲರಿಗೂ ಅಪೀಲ್ ಮಾಡ್ತೀನಿ, ಆಲ್ ಮೈ MLAs, ಆಯ್ತು ಪಕ್ಷದ ವರಿಷ್ಠರು ಭೇಟಿ ಮಾಡೋದು ತಪ್ಪೇನಿಲ್ಲ, ಬಟ್ ಅನ್ನೆಸೆಸರಿ ಏನೇನೋ ಸ್ಟೇಟ್ಮೆಂಟ್ ಮಾಡೋದಾದ್ರೆ ವಿಲ್ ಹ್ಯಾವ್ ಟು ಆಕ್ಟ್. ಎಲ್ಲರೂ ಬಂದು ಮಾತಾಡಿದ್ದಾರೆ, ಕೇಳಿದ್ದಾರೆ. ನಾನು ಆಯ್ತಪ್ಪ, ನಿಮ್ಮ ಹೋಗಿ ಕೇಳೋದ್ರಲ್ಲಿ ನೀವೆಲ್ಲ ಮಂತ್ರಿಗಳಾಗಬಾರ್ದು ಅನ್ನೋದೇನಿಲ್ಲ. ಫಸ್ಟ್ ಟೈಮ್ ಅವರು ಆಗ್ಬಾರ್ದು ಅಂತೇನಿಲ್ಲ. ಫಸ್ಟ್ ಟೈಮ್ ಅವರು ಆಗ್ಬೇಕು, ಸೆಕೆಂಡ್ ಟೈಮ್ ಅವರು ಆಗ್ಬೇಕು. ಹಿಂದೆಲ್ಲ ನಡೆದಿದೆ, ಸೊ ಏನಿಲ್ಲ ಅಂತ ಹೇಳಿದ್ವಿ. ಬಟ್ ಈಗ ಟೈಮ್ ಅಲ್ಲ, ಈಗ ಟೈಮ್ ಅಲ್ಲ. ಈಗ ಎಲೆಕ್ಷನ್ ಇನ್ನ ನಡೀತಾ ಇದೆ, ತಮಿಳುನಾಡು ಎಲೆಕ್ಷನ್. ಕೆಲವೆಲ್ಲ ಕಳ್ಸಿಕೊಟ್ಟಿದ್ವಿ, ತಮಿಳುನಾಡು ಕಳ್ಸಿದೀವಿ. ಫಸ್ಟ್ ಎಲೆಕ್ಷನ್. ಇನ್ನು ಗ್ಯಾರಂಟಿ ಸರ್ಕಾರದಲ್ಲಿ ಮಂತ್ರಿಗಿರಿ ಬೇಕೇ ಬೇಕು ಅಂತ ಶಾಸಕರು ದೆಹಲಿಯಲ್ಲಿ ಕದನ ಆರಂಭಿಸಿದ್ದಾರೆ. 2ಕ್ಕಿಂತ ಹೆಚ್ಚು ಬಾರಿ ಗೆದ್ದಿರುವಂತಹ ಹಿರಿಯ ಶಾಸಕರು ಸಚಿವ ಸ್ಥಾನಕ್ಕಾಗಿ ಬಿಗಿಪಟ್ಟು ಹಿಡಿತಾ ಇದ್ದಾರೆ. ಅಶೋಕ್ ಪಟ್ಟಣವರು, ಸಿಎಂ ಅವರ ಅತ್ಯಾಪ್ತರು ಜಯಚಂದ್ರ, ಪುಟ್ಟರಂಗ ಶೆಟ್ಟಿ ಅವರು, ಸುಬ್ಬಾರೆಡ್ಡಿ, AR ಕೃಷ್ಣಮೂರ್ತಿ, ರಾಘವೇಂದ್ರ ಹಿಟ್ನಾಳ ಸೇರಿ ಹಲವರು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಮಂತ್ರಿಗಿರಿ ಕೊಡಲೇಬೇಕು ಅಂತ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ. ಇನ್ನು ಶಾಸಕರ ಮಾನದಂಡಗಳನ್ನ ಇಲ್ಲಿ ಪರಾಮರ್ಶೆಗೆ ಒಳಪಡಿಸಲಾಗ್ತಾ ಇದೆ. ಈಗಾಗಲೇ ಹೈಕಮಾಂಡ್ಗೆ ಅತೃಪ್ತ MLAಗಳಿದ್ದಾರೆ, ಅವರ ಲೀಸ್ಟ್ ಹೋಗಿದೆ. ಈಗ ಯಾರ್ಯಾರು ಅತೃಪ್ತರಿದ್ದಾರೆ, ಯಾರ್ಯಾರು ಬೇಡಿಕೆ ಇಡ್ತಾ ಇದ್ದಾರೆ, ಇವರ ಪಟ್ಟಿಯನ್ನೇ ಸಿದ್ಧಪಡಿಸಿ ಹೈಕಮಾಂಡ್ ಅಂಗಳಕ್ಕೆ ಈ ಲೀಸ್ಟ್ ನ ಕಳಿಸಲಾಗಿದೆ. ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಇದನ್ನ ಪರಿಶೀಲನೆ ಮಾಡ್ತಾ ಇದೆ. ಯಾರ್ಯಾರು ಹಿರಿಯ ಶಾಸಕರು ಬೇಡಿಕೆ ಇಡ್ತಾ ಇದ್ದಾರೆ, ಇವತ್ತು ನೆನೆದಲ್ಲ, ಕಳೆದ 1 ವರ್ಷದಿಂದ ನಡೀತಾ ಇರುವಂತಹ ಫೈಟ್ ಇದು. ಆದ್ರೆ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆ. ಈಗ ಇನ್ನು ಯಾವ್ಯಾವ ನಾಯಕರು ಬೇಡಿಕೆ ಇಡ್ತಾ ಇದ್ದಾರೆ ಅದನ್ನು ಕೂಡ ಇಡ್ತಾ ಹೋಗ್ತೀವಿ ನಾವು. ಫ್ರೀಡಮ್ ಟಿವಿಯಲ್ಲಿ ಆ ನಾಯಕರ ಸಂಪೂರ್ಣವಾದಂತಹ ಇತಿಹಾಸ, ಜೊತೆಗೆ ಯಾವ ಕಾರಣಕ್ಕಾಗಿ ಬೇಡಿಕೆ ಇಡ್ತಾ ಇದ್ದಾರೆ ಇದನ್ನು ಕೂಡ ಇಡ್ತಾ ಹೋಗ್ತೀವಿ. ಆದ್ರೆ ಸದ್ಯಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ಗೆ ಇದು ತಲೆಬಿಸಿಯಾಗಿದೆ. ನಾವು ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ನಮ್ಮ ಒತ್ತಾಸ ಏನಿದೆ ಅಂತಕ್ಕಂಥದ್ದನ್ನು ಮತ್ತು ನಮ್ಮ ಬೇಡಿಕೆ ಏನಿದೆ ಅಂತಕ್ಕಂಥದ್ದು ಅವ್ರು ಮುಂದೆ ಇಟ್ಟಿದ್ರು. ಅವರು ಅತ್ಯಂತ ಸಹಾನುಭೂತಿಯಿಂದ ನಮ್ಮ ಮನವಿಯನ್ನ ಸ್ವೀಕರಿಸಿದ್ದಾರೆ. ಎಲ್ಲೋ ಒಂದ್ ಕಡೆ ನಮ್ಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ವಿಶ್ವಾಸ ಇದೆ. ಇವತ್ತು ಕೂಡ ನಾವು ಬೇರೆ ಮುಖಂಡಗಳು ಕೂಡ ಇವತ್ತು ನೋಡ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿದ್ದೀವಿ. ಸದ್ಯದಲ್ಲಿ ಪಾರ್ಲಿಮೆಂಟ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರ್ತಕ್ಕಂಥ ಹಿನ್ನೆಲೆ ಈಗ ಅವರ ಟೈಮನ್ನು ಕೂಡ ಕೇಳಿ ಮಾಡಿ ಭೇಟಿ ಮಾಡೋ ಪ್ರಯತ್ನ ಮಾಡ್ತೀವಿ. ಸರ್, ಒಂದ್ ಕಡೆ ಅವರು ನಾವು ಭೇಟಿ ಆಗ್ತಿದ್ದೀವಿ. ನಾವು CM DCM ಯಾವತ್ತೂ ಕೂಡ ಭೇಟಿ ಅಂತ ಇದು ವ್ಯತ್ಯಾಸ ಏನಿಲ್ಲ. ಅವ್ರು ಯಾವಾಗ ಬರ್ತಾರೆ ಏಕತೆ ಇರ್ತಕ್ಕಂಥದ್ದು ನನಗೆ ಗೊತ್ತಿಲ್ಲ, ನೋಡೋಣ, ಟ್ರೈ ಮಾಡ್ತೀವಿ, ನೋಡೋಣ. ಕಾಯ್ತಾ ಇದೀವಿ, ತೊಂದರೆ ಇನ್ವೆಂಟ್ ವೇಟ್ ಮಾಡ್ತೀವಿ. ಕೆಲವರು ಇವತ್ತೇ ಹೇಳ್ತಾ ಇದ್ದಾರೆ,
ಅದ್ರ ವೇಣುಗೋಪಾಲ ಅವರು ಇಬ್ರು ಟ್ವೀಟ್ ಮಾಡಿದ್ರೆ ಹೊರತಾಗಿ ನಾವು ಭೇಟಿ ಹೋಗಲ್ಲ. ನಾವು ಒಂದೇ ಒಂದು ಸುದ್ದಿ ನಿಮ್ಗೆಲ್ಲ ಗೊತ್ತಿದೆ, ಬೇರೆ ಯಾವ್ದಕ್ಕೂ ನಮ್ಮ ತಲೆ ಕೆಡ್ಸೋಣ. ನಾವೇನ್ ಪಾರ್ಟಿ ಆಕ್ಟಿವಿಟೀಸ್ ಮಾಡ್ತಾ ಇಲ್ಲ. ನಮ್ಮ ಅಧ್ಯಕ್ಷ ಹೇಳಿದ್ದಾರೆ, ಇದು ನೀವು ಯಾವ ತರ ಪ್ರೆಸ್ ಹೋಗಿ ಅದು ಇದು ಮಾತಾಡ್ಲಿ ಅಂತ. ನಾವೇನು ಮಾತಾಡ್ತಾ ಇಲ್ಲ. ಪಾರ್ಟಿ ಅಧ್ಯಕ್ಷರು ಹೇಳಿದ ಪ್ರಕಾರ ನಾವು ನಮ್ ಲಿಮಿಟ್ ಇಟ್ಕೊಂಡಿದ್ವಿ. ನಾವು ಲಕ್ಷ್ಮಣ ರೇಖೆ ಹಾಕೊಂಡಿದ್ವಿ. ಪಾರ್ಟಿ ವಿರುದ್ಧ ಆಗ್ಲಿ, ನಾಯಕರ ವಿರುದ್ಧ ಆಗ್ಲಿ ನಾವೇನು ಮಾತಾಡಕ್ಕೆ ಬಂದಿಲ್ಲ. ನಾವು ಬಂದಿರೋದೇ ಒಂದೇ ಒಂದು ಪಾಯಿಂಟ್ ಅಂತಂದ್ರೆ ರೀಶಫಲ್ ಮಾಡಿ ನಮ್ಗೆಲ್ಲ ನಾವು ಸಿಗಿದ್ದೀವಿ. ಎಲ್ಲ ಈಗಿರೋ ಮಿನಿಸ್ಟರ್ 4 ಸಲ 5 ಸಲ ಅವರೇ ಇದ್ದಾರೆ ಕಂಟಿನ್ಯೂ ಅಂತಾರೆ. ನಮಗೆ ಚಾನ್ಸ್ ಕೊಟ್ಟಿಲ್ಲ. ಆದ್ರೆ ನಮಗೂ ಒಂದು ಚಾನ್ಸ್ ಕೊಡಿ. ಈಗಾಗಲೇ 2 ವರ್ಷ ಕೇಳಿದ್ವಿ, 3 ವರ್ಷ ಆಗುತ್ತೆ. 3 ವರ್ಷ ಯಾಕಾಯ್ತು ಅಂತ ಎಲ್ಲ ಕೊಡ್ತೀನಿ. ಬೇರೆ ಬೇರೆ ರಾಜ್ಯಕ್ಕೆ ಚುನಾವಣೆ ಬಂದು ನಮ್ಮ ಸ್ಟೇಟ್ ಕೂಡ 2 ವರ್ಷ ನಮ್ದು ಅದಕ್ಕೋಸ್ಕರ ತಡಾಗಿ ಈಗಾಗಲೇ 3 ವರ್ಷ ಆಯ್ತು. ಕೊನೆಗೆ 2 ವರ್ಷನಾದ್ರು ನಮ್ಗೆಲ್ಲ ಅಧಿಕಾರಕ್ಕೆ ಜೊತೆಗೆ ಗೆಲ್ಲಕ್ಕೆ ನಮ್ಗೆ ಅವಕಾಶ ಕೇಳುತ್ತೆ. ಮಾಡ್ತಾರೆ ಅಂತ ಕಾಯ್ತಾ ಇದೀವಿ. ಒಂದು ಟ್ವೀಟ್ ಮಾಡ್ತೀವಿ. ಇನ್ನ 2.5 ವರ್ಷ ಆಯ್ತು, ನಮಗೂ ಕೂಡ ಅಧಿಕಾರ ಬೇಕೇ ಬೇಕು, ಸಚಿವಗಿರಿ ನಮಗೂ ಬೇಕೇ ಬೇಕು ಅಂತ ದೆಹಲಿಗೆ ಹೋಗಿರೋ ಶಾಸಕರು ಯಾರು ಹಾಗಾದ್ರೆ ನೋಡಿ. ಅಶೋಕ್ ಪಟ್ಟಣ್ ಅವರು ಸಿಎಂ ಅವರ ಆಪ್ತ ನಾಯಕರು. ಕ್ಷೇತ್ರ ರಾಮದುರ್ಗ, ಬೆಳಗಾವಿ ಜಿಲ್ಲೆ. ನೋಡಿ, ಇವರು 2008ರಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ನಿಂದ ಗೆಲುವನ್ನು ಸಾಧಿಸ್ತಾರೆ. ಅದಾದ ನಂತರ 2013ರಲ್ಲಿ ಸತತ 2ನೇ ಬಾರಿಗೆ ಅವರು ಗೆಲುವನ್ನ ಸಾಧಿಸಿದ್ರು. 2013ರ ನಂತರ 2018ರಲ್ಲಿ ಸೋಲನ್ನಪ್ಪಿದ್ರು. ಮತ್ತೆ 2023ರಲ್ಲಿ 3ನೇ ಬಾರಿಗೆ ಬಿಜೆಪಿ ಅಭ್ಯರ್ಥಿ ಚಿಕ್ಕ ರೇವಣ್ಣ ಅವರ ವಿರುದ್ಧ ಜಯ ಸಾಧಿಸಿದ್ರು. ಹೀಗಾಗಿ ಹಿರಿತನ ಇದೆ ನನಗೆ, ಕಾಂಗ್ರೆಸ್ ಪಕ್ಷದಲ್ಲಿ 3 ಬಾರಿ ಸತತವಾಗಿ ನಾನು ಗೆದ್ದಿದ್ದೀನಿ, ಹೀಗಾಗಿ ಅವಕಾಶ ಕೊಡಬೇಕಂತ ಅವ್ರು ಬೇಡಿಕೆ ಇಡ್ತಾ ಇದ್ದಾರೆ. ಇನ್ನು ಸಿ ಪುಟ್ಟರಂಗ ಶೆಟ್ಟಿ ಅವರು ಸಿಎಂ ಅವರ ಅತ್ಯಾಪ್ತ ಶಾಸಕರು. ಕ್ಷೇತ್ರ ಚಾಮರಾಜನಗರ. 2008ರಿಂದ ಸತತವಾಗಿ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸ್ತಾ ಇದ್ದಾರೆ. ಸೋಲಿಲ್ಲದ ಸರದಾರ ಅಂತಾನೆ ಶಾಸಕ ಪುಟ್ಟರಂಗ ಶೆಟ್ಟಿ ಅವರು ಕರೆಸ್ಕೊಳ್ತಾರೆ ಕೂಡ. ಚಾಮರಾಜನಗರದಲ್ಲಿ ನಿರಂತರವಾಗಿ 4 ಬಾರಿ ಅವರು ಶಾಸಕರಾಗಿದ್ದಾರೆ. ಉಪ್ಪಾರ ಜಾತಿಯ ರಾಜ್ಯದ ಏಕೈಕ ಶಾಸಕರಿವರು. ಇನ್ನು ಕೇಂದ್ರ ಸಚಿವ ವಿ ಸೋಮಣ್ಣ ಅವರು, ಇವರ ವಿರುದ್ಧವೇ ಅವರು ಗೆಲುವನ್ನು ಸಾಧಿಸಿದ್ರು. ಕೇಂದ್ರ ಸಚಿವ ವಿ ಸೋಮಣ್ಣ ಅವರನ್ನೇ ಸೋಲಿಸಿ, ಅದು ಕೂಡ ಉಪ್ಪಾರ ಜಾತಿಯಲ್ಲಿ ರಾಜ್ಯದ ಏಕೈಕ ಶಾಸಕನಾಗಿ ಹೊರಹೊಮ್ಮಿದ್ದೀನಿ, ಹೀಗಾಗಿ ಅವಕಾಶ ಕೊಡಬೇಕು, ಸತತವಾಗಿ ಗೆದ್ದಿದ್ದೀನಿ ಅಂತ ಅವರು ಬೇಡಿಕೆ ಇಡ್ತಾ ಇದ್ದಾರೆ. ಈ ಹಿಂದೆ ಹಿಂದುಳಿದ ವರ್ಗದ ಕಲ್ಯಾಣ ಸಚಿವರಾಗಿಯೂ ಕೂಡ ಅವರು ಸೇವೆಯನ್ನ ಸಲ್ಲಿಸಿದ್ದಾರೆ, ಹೀಗಾಗಿ ಸಹಜವಾಗಿ ಬೇಡಿಕೆ ಇಡ್ತಾ ಇದ್ದಾರೆ. ಇನ್ನು ಟಿ ಬಿ ಜಯಚಂದ್ರ ಅವರು ಹಿರಿಯ ಶಾಸಕರು. ಕ್ಷೇತ್ರ ಸಿರಾ ತಾಲೂಕು, ತುಮಕೂರು ಜಿಲ್ಲೆ. ಕಾಂಗ್ರೆಸ್ನಿಂದ ಸತತ 7 ಬಾರಿ ಆಯ್ಕೆಯಾಗಿದ್ದಾರೆ. ನಿರಂತರವಾಗಿ ಗೆದ್ದುಕೊಂಡು ಬಂದಿದ್ದಾರೆ. 1978ರಲ್ಲಿ ಮೊದಲ ಬಾರಿಗೆ ಅವರು ವಿಧಾನಸಭೆಗೆ ಆಯ್ಕೆಯಾಗ್ತಾರೆ. ದೆಹಲಿಯಲ್ಲಿ ಸರ್ಕಾರದ ವಿಶೇಷ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಣೆ ಕೂಡ ಮಾಡಿದ್ದಾರೆ. 2024ನೇ ಸಾಲಿನ ಅತ್ಯುತ್ತಮ ಶಾಸಕ ಪ್ರಶಸ್ತಿಯ ಗೌರವವನ್ನು ಕೂಡ ಪಡ್ಕೊಂಡಿದ್ದಾರೆ. ಅವರು ಸಚಿವರಾಗಿಯೂ ಕೂಡ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಇನ್ನು ರಾಘವೇಂದ್ರ ಹಿಟ್ನಾಳ್ ಅವರು ಸಿಎಂ ಅವರ ಅತ್ಯಾಪ್ತ ಶಾಸಕರು. ಕ್ಷೇತ್ರ ಕೊಪ್ಪಳ ವಿಧಾನಸಭಾ ಕ್ಷೇತ್ರ. ಕಾಂಗ್ರೆಸ್ನಿಂದ ಒಟ್ಟು 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 2013ರಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ನಿಂದ ಆಯ್ಕೆಯಾದ್ರು, ಶಾಸಕರಾದ್ರು. 2018ರಲ್ಲಿ 2ನೇ ಬಾರಿಗೆ ಪುನರ್ ಆಯ್ಕೆ ಆಗ್ತಾರೆ. 2023ರಲ್ಲಿ ಸತತ 3ನೇ ಬಾರಿ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿದ್ದಾರೆ. ಇನ್ನ ಎನ್.ಎಸ್. ಸುಬ್ಬಾರೆಡ್ಡಿ ಅವರು ಸತತ 3ನೇ ಬಾರಿಗೆ ಗೆಲುವನ್ನು ಸಾಧಿಸಿದ್ದಾರೆ. ಕ್ಷೇತ್ರ ಬಾಗೇಪಲ್ಲಿ ಚಿಕ್ಕಬಳ್ಳಾಪುರ. 2013ರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಗೆಲುವನ್ನು ಸಾಧಿಸಿದ್ದಾರೆ. 2018ರ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಯ ಸಾಧಿಸಿದರು. 2023ರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಜಯ ಗಳಿಸಿದ್ರು, ಹೀಗಾಗಿ ಅವರು ಕೂಡ ಬೇಡಿಕೆ ಇಡ್ತಾ ಇದ್ದಾರೆ. ಇನ್ನು ಹಂಪನಗೌಡ ಬಾದರ್ಲಿ ಅವರು ಕ್ಷೇತ್ರ ಸಿಂಧನೂರು, ರಾಯಚೂರು ಜಿಲ್ಲೆ 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಪ್ರಸ್ತುತ KSIDC ಅಧ್ಯಕ್ಷರಾಗಿ ಕಾರ್ಯ ಕೂಡ ನಿರ್ವಹಿಸ್ತಾ ಇದ್ದಾರೆ. ಹೀಗಾಗಿ ನನಗೂ ಕೂಡ ಸಚಿವ ಸ್ಥಾನ ಬೇಕು ಅಂತ ಅವರು ಕೂಡ ಬೇಡಿಕೆ ಇಡ್ತಾ ಇದ್ದಾರೆ. ಇನ್ನು DG ಶಾಂತನಗೌಡ ಅವರು ಕ್ಷೇತ್ರ ಹೊನ್ನಾಳಿ, ದಾವಣಗೆರೆ ಜಿಲ್ಲೆ. 2023, 2013 ಸೇರಿ ಒಟ್ಟು 4 ಬಾರಿ ಇವರು ಗೆಲುವನ್ನು ಸಾಧಿಸಿದ್ದಾರೆ. ಬಯಲು ಸೀಮೆ ಪ್ರದೇಶಾಭಿವೃದ್ಧಿಯ ಮಂಡಳಿ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಹೀಗಾಗಿ ನನಗೂ ಕೂಡ ಅವಕಾಶ ಬೇಕು ಅಂತ ಇವರು ಕೂಡ ದೆಹಲಿಗೆ ಹೋಗಿದ್ದಾರೆ. JT ಪಾಟೀಲ್ ಅವರು 4 ಬಾರಿ ಗೆಲುವನ್ನು ಸಾಧಿಸಿದ್ದಾರೆ. ಕ್ಷೇತ್ರ ಬೀಳಗಿ, ಬಾಗಲಕೋಟೆ ಜಿಲ್ಲೆ. 1994ರಲ್ಲಿ ಮೊದಲ ಬಾರಿಗೆ ಇವರು ಶಾಸಕರಾಗಿ ಆಯ್ಕೆಯಾದರು. 1999ರಲ್ಲೂ ಕೂಡ ಸತತ 2ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. 2013ರಲ್ಲಿ 3ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. 4ನೇ ಬಾರಿಗೆ ಕಾಂಗ್ರೆಸ್ನ ಶಾಸಕರಾಗಿ 2023ರಲ್ಲೂ ಕೂಡ ಆಯ್ಕೆಯಾಗಿ ಈಗ ಸೇವೆ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ನನಗೂ ಕೂಡ ಅವಕಾಶ ಕೊಡಬೇಕು ಅಂತ ಅವರು ಕೂಡ ದೆಹಲಿಗೆ ತೆರಳಿದ್ದಾರೆ. ಬಸವರಾಜ್ ಶಿವಣ್ಣವರ್ ಇವರ ಕ್ಷೇತ್ರ ಬ್ಯಾಡಗಿ, ಹಾವೇರಿ ಜಿಲ್ಲೆ. ಒಟ್ಟು 4 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 1994, 2004, 2013 ಮತ್ತು 2023ರಲ್ಲಿ ಗೆಲುವನ್ನು ಸಾಧಿಸಿದ್ರು. ಈ ಹಿಂದೆ ಸಚಿವರಾಗಿಯೂ ಕೂಡ ಅವರು ಸೇವೆ ಸಲ್ಲಿಕೆ ಮಾಡಿದ್ದಾರೆ. ಪ್ರಸ್ತುತ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು.
ಇನ್ನು AR ಕೃಷ್ಣಮೂರ್ತಿ ಅವರು ಕ್ಷೇತ್ರ ಕೊಳ್ಳೇಗಾಲ, ಚಾಮರಾಜನಗರ ಜಿಲ್ಲೆ, ಒಟ್ಟು 3 ಬಾರಿ ಇವರು ಕೂಡ ಕಾಂಗ್ರೆಸ್ನ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 1999, 2004ರಲ್ಲಿ ಜನತಾದಳ ಸಂಯುಕ್ತದಿಂದ ಆಯ್ಕೆಯಾದರು. 2023ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಮಾಜಿ ರಾಜ್ಯಪಾಲ B. ರಾಚಯ್ಯ ಅವರ ಪುತ್ರ ಅಂತ ಕೂಡ ಅವರು ಗುರುತಿಸಿಕೊಂಡಿದ್ದಾರೆ. ಹೀಗಾಗಿ ಅವರು ಕೂಡ ಸಚಿವ ಸ್ಥಾನಕ್ಕಾಗಿ ಬೇಡಿಕೆ ಇಡ್ತಾ ಇದ್ದಾರೆ. ಇನ್ನು ಪ್ರಸಾದ್ ಅಬ್ಬಯ್ಯ ಅವರು ದಲಿತ ಶಾಸಕರು, ಕ್ಷೇತ್ರ ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ಪೂರ್ವ. ಇನ್ನು SC ಮೀಸಲು ಕ್ಷೇತ್ರದಿಂದ ಗೆದ್ದು ಬಂದಿದ್ದಾರೆ. ಕಾಂಗ್ರೆಸ್ನಿಂದ ಒಟ್ಟು 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದಿಂದ ಸತತವಾಗಿ ಗೆಲುವನ್ನು ಸಾಧಿಸಿದ್ದಾರೆ. 2013ರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. 2018ರಲ್ಲಿ 2ನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ. 2023ರಲ್ಲಿ 3ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಇನ್ನು UB ಬಣಕಾರ್ ಅವರು ಹಿರಿಯ ಶಾಸಕರಾಗಿ ಅವರು ಕೂಡ ಗುರುತಿಸಿಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಕ್ಷೇತ್ರ ಹಿರೇಕೆರೂರು ಹಾವೇರಿ ಜಿಲ್ಲೆ, ಒಟ್ಟು 3 ಬಾರಿ ಶಾಸಕರಾಗಿ ಬಣಕಾರ್ ಅವರು ಆಯ್ಕೆಯಾಗಿದ್ದಾರೆ. 1994 ಬಿಜೆಪಿ ಅಭ್ಯರ್ಥಿಯಾಗಿ ಮೊದಲ ಬಾರಿಗೆ ಗೆಲುವು ಸಾಧಿಸಿದರು. 2013ರಲ್ಲಿ KJP ಅಭ್ಯರ್ಥಿಯಾಗಿ 2ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. 2023ರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ 3ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. ಇನ್ನು ಕರ್ನಾಟಕದ ಮಾಜಿ ಸಭಾಪತಿ BG ಬಣಕಾರ್ ಅವರ ಪುತ್ರ, ರಾಜಕೀಯ ಹಿನ್ನೆಲೆಯನ್ನು ಕೂಡ ಹೊಂದಿದ್ದಾರೆ. ಇನ್ನು K. ಷಡಕ್ಷರಿ ಅವರು ಕ್ಷೇತ್ರ ತಿಪಟೂರು, ತುಮಕೂರು ಜಿಲ್ಲೆ, ಕಾಂಗ್ರೆಸ್ನಿಂದ ಒಟ್ಟು 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 1999ರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. 2013ರಲ್ಲಿ 2ನೇ ಬಾರಿಗೆ ಶಾಸಕರಾಗಿ ಗೆಲುವು ಸಾಧಿಸಿದರು. 2023ರಲ್ಲಿ 3ನೇ ಬಾರಿಗೆ ಗೆಲುವನ್ನು ಸಾಧಿಸಿದ್ದಾರೆ. ಇನ್ನು SN ನಾರಾಯಣಸ್ವಾಮಿ ಕ್ಷೇತ್ರ ಬಂಗಾರಪೇಟೆ ಕೋಲಾರ ಜಿಲ್ಲೆ, 2013ರಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ನಿಂದ ಗೆಲುವನ್ನು ಸಾಧಿಸಿದರು. ಇನ್ನು 2ನೇ ಬಾರಿಗೆ 2018ರಲ್ಲಿ ಮರು ಆಯ್ಕೆ ಆಗ್ತಾರೆ. 2023ರಲ್ಲಿ ಸತತ 3ನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇನ್ನು ಅಪ್ಪಾಜಿ ನಾಡಗೌಡ ಹಿರಿಯ ಶಾಸಕರಾಗಿ ಗುರುತಿಸಿಕೊಂಡಿದ್ದಾರೆ. ಕ್ಷೇತ್ರ ಮುದ್ದೇಬಿಹಾಳ ವಿಜಯಪುರ ಜಿಲ್ಲೆ, ಕಾಂಗ್ರೆಸ್ನಿಂದ ಒಟ್ಟು 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 1989, 1994, 1999, 2004, 2013, 2023ರಲ್ಲಿ ಸತತ 6 ಬಾರಿ ಗೆದ್ದು ಶಾಸಕರಾದರು. 2014, 2018ರ ಸರ್ಕಾರದ ವಿಶೇಷ ಪ್ರತಿನಿಧಿಯಾಗಿ ಅವರು ಸೇವೆ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಇವರ ಜೊತೆಗೆ ಪ್ರಿಯಾ ಕೃಷ್ಣ ಅವರು, ಇವರು ರಾಜ್ಯ ಕಾಂಗ್ರೆಸ್ನಲ್ಲಿ ಶ್ರೀಮಂತ ಶಾಸಕರು. ಕ್ಷೇತ್ರ ಗೋವಿಂದರಾಜನಗರ ಬೆಂಗಳೂರು ಜಿಲ್ಲೆ, ಕಾಂಗ್ರೆಸ್ನಿಂದ ಒಟ್ಟು 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. 2009ರ ಉಪಚುನಾವಣೆಯಲ್ಲಿ ಮೊದಲ ಬಾರಿಗೆ ಗೆಲುವನ್ನು ಸಾಧಿಸಿದ್ರು. ಕಿರಿಯ ಶಾಸಕರಾಗಿ ಇವರು ಗೆಲುವನ್ನು ಸಾಧಿಸಿದ್ರು. ಕೇವಲ 25 ವರ್ಷ ಆಗ ಅವರಿಗೆ. 2013ರಲ್ಲಿ 2ನೇ ಬಾರಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಜಯಗಳಿಸಿದ್ರು. 2023ರಲ್ಲಿ 3ನೇ ಬಾರಿಗೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಗೆಲುವನ್ನು ಸಾಧಿಸಿದ್ರು. ಇನ್ನು ರಮೇಶ್ ಬಂಡಿ ಸಿದ್ದೇಗೌಡ ಕ್ಷೇತ್ರ ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆ, ಒಟ್ಟು 3 ಬಾರಿ ಶಾಸಕರಾಗಿ ಆಯ್ಕೆಯಾದರು. 2008ರಲ್ಲಿ JDSನಿಂದ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ. 2013ರಲ್ಲಿ JDSನಿಂದ ಸತತ 2ನೇ ಬಾರಿ ಗೆಲುವನ್ನು ಸಾಧಿಸಿದ್ರು. 2023ರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ 3ನೇ ಬಾರಿಗೆ ಆಯ್ಕೆಯಾದರು. ಇನ್ನು B. ಶಿವಣ್ಣ ಅವರು ದಲಿತ ಶಾಸಕರಾಗಿ ಗುರುತಿಸಿಕೊಂಡಿದ್ದಾರೆ. ಕ್ಷೇತ್ರ ಅನೇಕಲ್ ಬೆಂಗಳೂರು ಗ್ರಾಮಾಂತರ, 3ನೇ ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದವರು. 2013ರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದರು. 2018ರಲ್ಲಿ ಸತತ 2ನೇ ಬಾರಿಗೆ ಗೆಲುವನ್ನು ಸಾಧಿಸಿದ್ರು. 2023ರಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಜಯ ಗಳಿಸಿದ್ರು. ಎಲ್ಲರೂ ಕೂಡ ಈಗ ಬೆಂಗಳೂರಿನಿಂದ ದೆಹಲಿಗೆ ಆಗಮಿಸಿದ್ದಾರೆ. ಕಾಂಗ್ರೆಸ್ನ ಹೈಕಮಾಂಡ್ ಯಾವ ನಿರ್ಧಾರ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.